ವೆಲ್ಕಮ್ ಟು ಸ್ವರ್ಣಾಮೃತ ಚಾನಲ್. ಸ್ವರ್ಣಾಮೃತ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಸೌತ್ ಇಂಡಿಯಾದ ಕ್ಯಾರೆಟ್ ಹಲ್ವಾ ಹಾಗೂ ನಾರ್ತ್ ಇಂಡಿಯಾದ ಗಾಜರ್ ಕಾ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋ ಐಟಮ್ಸ್, ಇಲ್ಲಿ ನಾನು 1 kg ಕ್ಯಾರೆಟ್ನ ನೀಟಾಗಿ ತೊಳೆದು ಸಿಪ್ಪೆ ತೆಗೆದು ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಮತ್ತು ಗೋಡಂಬಿ ಮತ್ತು ದ್ರಾಕ್ಷಿ, 1/4 ಲೀಟ್ರು ಹಾಲು, 100 ml ತುಪ್ಪ, 1/4 kg ಸಕ್ಕರೆ, 100 ಗ್ರಾಮ್ ಅನ್ಸಾಲ್ಟೆಡ್ ಕೋವಾ, ಏಲಕ್ಕಿ ಪುಡಿ, ಕೇಸರಿ ಮತ್ತು ಗಾರ್ನಿಷ್ ಮಾಡೋಕ್ಕೆ ನಾನಿಲ್ಲಿ ದ್ರಾಕ್ಷಿ, ಗೋಡಂಬಿ ಮತ್ತು ಪಿಸ್ತಾನ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ಬಾಣಲಿ ತೊಗೊಂಡು ಇದಕ್ಕೆ ನಾನು ಒಂದು 2 ಇಂದ 3 ಸ್ಪೂನ್ಸ್ ಆಫ್ ತುಪ್ಪನ ಹಾಕ್ಕೊತಾ ಇದ್ದೀನಿ. ಆಮೇಲಿಂದ ಎಲ್ಲ ತುಪ್ಪನೂ ಹಾಕ್ಕೋಬೇಕು, ಅದಾಮೇಲೆ ತೋರಿಸ್ತೀನಿ. ಈಗ ಹಲ್ವಾಗೆ ಬೇಕಾಗಿರೋ ದ್ರಾಕ್ಷಿ ಗೋಡಂಬಿನ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಹೇಗೆ ಫ್ರೈ ಆಗಿದೆ ಅಂತ ನಮಗೆ ಗೊತ್ತಾಗಬೇಕು ಅಂದರೆ, ದ್ರಾಕ್ಷಿ ಸ್ವಲ್ಪ ಗುಂಡ್ಗುಂಡಕ್ಕಾಗುತ್ತೆ, ಆವಾಗ ನೀವು ತೆಗೆದುಬಿಡ್ಬೋದು. ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೋಡಿ, ದ್ರಾಕ್ಷಿ ಮತ್ತು ಗೋಡಂಬಿನ ನಾನು ಈ ಥರ ಫ್ರೈ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ನಾವು ದ್ರಾಕ್ಷಿ ಮತ್ತು ಗೋಡಂಬಿನ ಫ್ರೈ ಮಾಡ್ಕೊಂಡಿದ್ದು ತುಪ್ಪಕ್ಕೆ ನಾನು ಕ್ಯಾರೆಟ್ನ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ನಾವು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದು ತಳ ಅಂಟಬಾರ್ದು, ಚೆನ್ನಾಗೆ ನಾವು ಅದು ಹಸಿ ವಾಸನೆ ಹೋಗೋವರೆಗೂ ತಿರುಗಿಸ್ಕೊತಾ ಇರಬೇಕು. ಸೊ ನೋಡಿ, ನಾನು ತಿರ್ಗಿಸ್ಕೊತಾ ಇದ್ದೀನಿ. ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಬೇಕು ಅನ್ನಿಸ್ತಾ ಇದೆ. ಸೊ ನಾನು ಇನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿರುಗಿಸ್ತೀನಿ. ಸೊ ನೋಡಿದ, ನಾನು ಇನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡೆ. ನೋಡಿ, ಅದು ಫ್ರೈ ಆಗ್ತಾ ಆಗ್ತಾ ಒಂಥರ ಯೆಲ್ಲೋಯಿಶ್ ಆಗಿ ಬರ್ತಾ ಇದೆ. ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಒಂದು 5 ಮಿನಿಟ್ಸ್. ಇದು ನೀಟಾಗಿ ಫ್ರೈ ಆಗದೇನೆ ಏನಾದರೂ ನೀವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬಿಟ್ರೆ ಅದು ಫುಲ್ ಅಂಟಂಟಾಗ್ಬಿಡುತ್ತೆ. ನೀವು ಎಷ್ಟು ಪೇಷನ್ಸಿಂದ ಇದನ್ನು ನೀವು ಸ್ಟಿರ್ ಮಾಡ್ತಾ ಇರ್ತೀರೋ ಅಷ್ಟು ಅದು ಚೆನ್ನಾಗೇ ಲೇಯರ್ ಥರ ಬರುತ್ತೆ ಹಲ್ವಾ. ಸೊ ನೋಡಿ, ಇವಾಗ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಫ್ರೈ ಆಗಿದೆಯಾ ಇಲ್ವಾ ಅಂತ ನಿಮ್ಗೆ ಹೆಂಗೆ ಗೊತ್ತಾಗಬೇಕು ಅಂದರೆ, ಕ್ಯಾರೆಟು ತುಪ್ಪದ ಜೊತೆ ಸೇರಿಕೊಂಡು ಒಂಥರ ರೋಸ್ಟೆಡ್ ಸ್ಮೆಲ್ ಬರುತ್ತೆ, ಘಮ ಘಮ. ಆವಾಗ ಇದು ರೋಸ್ಟ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಹಾಲು ಹಾಕ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಕೇಸರಿ ಹಾಕ್ಕೊತಾ ಇದ್ದೀನಿ. ಹಾಲು ಹಾಕಿದಾಗಲೇ ಇದನ್ನು ಹಾಕ್ಬಿಟ್ರೆ ಚೆನ್ನಾಗೆ ಮಿಕ್ಸ್ ಆಗುತ್ತೆ. ಹಾಲು ಮತ್ತು ಕೇಸರಿ ಹಾಕೊಂಡ್ಮೇಲೆ ನಾನು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು 1/4 kg ಸಕ್ಕರೆ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಇದನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು. ಹಾಲು, ಸಕ್ಕರೆ, ಕೇಸರಿ, ಕ್ಯಾರೆಟು, ತುಪ್ಪ ಎಲ್ಲನೂ ಮಿಕ್ಸ್ ಆಗಬೇಕು ಚೆನ್ನಾಗಿ. ಇವಾಗ ನೋಡಿ, ಸಕ್ಕರೆ ಹಾಕಿದ್ಮೇಲೆ ಹಲ್ವಾ ನೀರು ಹಾಗೆ ಬಿಟ್ಕೋತಾ ಇದೆ. ನೀವೇನಾದರೂ ಕೋವಾ ಹಾಕ್ಕೊಂಡಿಲ್ಲ ಅಂದರೆ ಹಾಲನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಕೋವಾ ಹಾಕ್ಕೊಳ್ಳಿ. ಕೋವಾ ಆಪ್ಷನಲ್, ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಲು ಹಾಕಿದ್ರೆ ಸಾಕು. ಸೊ ಇಲ್ಲಿ ನಾನು 100 ಗ್ರಾಮ್ ಕೋವಾ ತೊಗೊಂಡಿದ್ದೆ ಅಲ್ವಾ, ಅದನ್ನು ಇವಾಗ ಹಾಕ್ಕೋತಾ ಇದ್ದೀನಿ. ನೋಡಿ, ಕೋವಾ ನಾನು ಹಾಕಿದ ತಕ್ಷಣ ಎಷ್ಟು ಸಾಫ್ಟ್ ಆಗಿಬಿಡ್ತು. ಸೊ ಬಿಸಿಗೆ ಅದು ಕರಗಿಬಿಡುತ್ತೆ ಬೇಗ. ಸೊ ನನ್ನ ಹಾಲು 1/4 ಲೀಟ್ರ್ ತೊಗೊಂಡಿದ್ದೆ ಅಲ್ವಾ, ಅದಕ್ಕೆ ನಾನು ಕೋವನ ಒಂದು 100 ಗ್ರಾಮ್ ತೊಗೊಂಡಿದ್ದೀನಿ. ಈ ಹಲ್ವಾನ ನಾವು ಯಾವುದಾದ್ರೂ ಹಬ್ಬದ ಟೈಮಲ್ಲಿ ಅಥವಾ ಯಾವುದಾದ್ರೂ ವಿಶೇಷವಾದಂತಹ ಟೈಮ್ಗಳಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕ್ಯಾರೆಟ್ ಹಲ್ವಾ ಅಂದರೆ ಮಕ್ಳಿಗೂ ಇಷ್ಟ, ಎಲ್ಲರಿಗೂ ಇಷ್ಟ ಆಗುತ್ತೆ ಯೂಶ್ವಲಿ ಕ್ಯಾರೆಟ್ ಹಲ್ವಾ. ಸೊ ಈ ಕೋವಾ ಕರಗಿಬಿಟ್ರೆ ಆಮೇಲೆ ನಾವು ಇದನ್ನು ಒಂದು 10 ಮಿನಿಟ್ಸ್ ಬೇಯಕ್ಕಿಡ್ಬೋದು. ನೋಡಿ, ನಾನು ಎಲ್ಲ ಕೋವನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿದೆ. ಸೊ ಇವಾಗ ಅದು ಚೆನ್ನಾಗಿ ಮಿಕ್ಸ್ ಆಯಿತು. ನೀವು ಈ ಹಲ್ವಾಗೆ ಯಾವುದೇ ಕಾರಣಕ್ಕೂ ನೀರು ಹಾಕ್ಕೊಬಾರ್ದು. ಕ್ಯಾರೆಟಲ್ಲಿ ಮತ್ತು ಸಕ್ಕರೆಯಲ್ಲಿ ನೀರು ಬಿಟ್ಕೊತಲ್ಲ, ಇದರಲ್ಲೇ ಈ ಹಲ್ವಾ ಬೇಯಬೇಕು. ಸೊ ಅದರಿಂದ ಏನಂದರೆ ನೀವು ಇದನ್ನು ತುಂಬ ದಿನ ಇಟ್ಕೊಂಡು ತಿನ್ಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಅದು ಎಲ್ಲ ಮಿಕ್ಸ್ ಆಗಿದೆ. ಸೊ ನಾನೀಗ ಲೋ ಫ್ಲೇಮ್ ಮಾಡಿ 10 ಮಿನಿಟ್ಸ್ ಇದನ್ನು ಬೇಯಕ್ಕೆ ಬಿಡ್ತಾಯಿದ್ದೀನಿ. 10 ನಿಮಿಷ ಆಗಿದೆ, ಬೆಂದಿದೆಯಾ ಅಂತ ನೋಡೋಣ. ಸೊ ನೀವು ಬೆಂದಿದೆಯಾ ಇಲ್ವಾ ಅಂತ ಹೇಗೆ ನೋಡೋದು ಅಂದರೆ, ತುಂಬ ಸುಡ್ತಾ ಇದೆ, ಅದನ್ನು ಒಂದೇ ಒಂಚೂರು ಕ್ಯಾರೆಟ್ನ ತೊಗೊಂಡು ಹಿಂಗಂದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈಸಿಯಾಗಿ ಕಟ್ ಆಗ್ತಾಯಿದೆ. ಸೊ ಈಗ ಇದು ಬೆಂದಿದೆ. ಇವಾಗ ನಾನು ಆವಾಗಲೇ ಮಿಕ್ಕಿತ್ತಲ್ಲ ಆ ತುಪ್ಪನ ಸ್ವಲ್ಪನೇ ಹಾಕ್ಕೊಳ್ಳೋಣ. ಏನಪ್ಪ ಇದು ಇಷ್ಟೊಂದು ತುಪ್ಪನ ಅಂತ ಅಂದ್ಕೋಬೇಡಿ, ಇದು ಒಂಥರ ನಮ್ಮ ಮೈಸೂರು ಪಾಕ್ ಇದ್ದಂಗೆ. ಚೆನ್ನಾಗಿ ನೀವು ತುಪ್ಪ ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಲಾಸ್ಟಲ್ಲಿ ಅದು ಹಲ್ವಾ ಥರ ಬೆಂದು ತುಪ್ಪನ ಬಿಟ್ಕೊಳ್ಳುತ್ತೆ. ಆ ಬಿಟ್ಕೊಂಡಿರೋ ತುಪ್ಪನ ತೆಗೆದುಬಿಟ್ಟು ನೀವು ಹಲ್ವಾನ ಡಿಶ್ ಔಟ್ ಮಾಡ್ಕೋಬೋದು. ಇದು ಸ್ವಲ್ಪ ಲಾಂಗ್ ಪ್ರೊಸೆಸ್ಸು. ನೀವು ತುಂಬಾ ಪೇಷನ್ಸಿಂದ ಮಾಡಿದ್ರೆ ತುಂಬಾ ಚೆನ್ನಾಗಿರೋ ಟೇಸ್ಟಿಯಾಗಿರೋ ಹಲ್ವಾ ನಿಮಗೆ ಸಿಗುತ್ತೆ. ಮತ್ತು ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ. ಈ ಥರ ನಾನು ಲೇಯರಾಗಿ ತುಪ್ಪ ಹಾಕ್ಕೊಳ್ಳೋದ್ರಿಂದ ಏನಂದರೆ ಹಲ್ವಾ ಲಾಸ್ಟಲ್ಲಿ ನಿಮಗೆ ಲೇಯರ್ ಥರ ಬರುತ್ತೆ. ಇಲ್ಲಾಂದರೆ ಒಂಥರ ಆಗ್ಬಿಡುತ್ತೆ. ಕೆಲವೊಬ್ಬರು ಈ ಹಲ್ವಾನ ಕುಕ್ಕರಲ್ಲೂ ಮಾಡ್ಕೊತಾರೆ, ಅದೊಂಥರ ಪಾಯಸ ಥರ ಆಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಸೊ ಈ ಥರನೇ ನಾವು ಓಪನಲ್ಲಿ ಬೇಯಿಸ್ಕೊಂಡ್ರೆ, ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ.
ಸೊ ಇವಾಗ ನಾನು ಮಿಕ್ಕಿದ್ದೆಲ್ಲ ತುಪ್ಪನೂ ಹಾಕೋಬಿಡ್ತಾಯಿದ್ದೀನಿ. ಸೊ ನಿಮಗೆ ಹಲ್ವಾ ಹೇಗೆ ರೆಡಿಯಾಗಿದೆ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಇದರಲ್ಲಿರೋ ಎಲ್ಲ ನೀರೂ ಆವಿಯಾಗಿಬಿಡಬೇಕು ಮತ್ತು ಲಾಸ್ಟಲ್ಲಿ ತುಪ್ಪ ಬಿಟ್ಕೋಬೇಕು. ಆವಾಗ ನಿಮಗೆ ಹಲ್ವಾ ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ. ಸೊ ಇವಾಗ ನೀರೆಲ್ಲ ಆವಿಯಾಗಿ ಪಾಕ ಥರ ಬರ್ತಾಯಿದೆ. ಸೊ ಇನ್ನೊಂದು ಸರಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನಾವಿಲ್ಲಿ ನೀರೇನು ಯೂಸ್ ಮಾಡಿಲ್ಲದೆ ಇರೋದ್ರಿಂದ ಈ ಹಲ್ವಾನ ನೀವು ಒಂದು 10 to 12 ಡೇಸು ಇಟ್ಕೊಂಡು ತಿನ್ಬೋದು. ಓವನಲ್ಲಾದರೂ ಬಿಸಿ ಮಾಡ್ಕೋಬೋದು, ಇಲ್ಲ ಹಂಗೆ ಆದರೂ ನೀವು ಸ್ಟವ್ ಮೇಲೆ ಬಿಸಿ ಮಾಡಿಕೊಂಡು ತಿನ್ಬೋದು. ಸೊ ನೋಡಿ ನೀರೆಲ್ಲ ಆವಿ ಆಗ್ತಾಯಿದೆ, ಪಾಕ ಥರ ಬರ್ತಾಯಿದೆ. ಈ ಸ್ಟೇಜಲ್ಲಿ ನಾವು ಏಲಕ್ಕಿ ಪುಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಯಾಕಂದರೆ ಅದ್ರ ಫ್ರೇಗ್ರೆನ್ಸು ಕೂಡ ಹಲ್ವಾಗಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ನೋಡಿ ಎಷ್ಟು ಸಾಫ್ಟಾಗಿರೋ ಹಲ್ವಾ ರೆಡಿ ಆಗ್ತಾ ಇದೆ. ನೋಡಿದ್ರಾ, ನಾವು ಆವಾಗಲೇ ನೀರು ಬಿಟ್ಕೊಂಡಿತ್ತಲ್ಲ ಅದೆಲ್ಲ ಯಾವ ಥರ ಎವಾಪ್ರೇಟ್ ಆಗೋಯ್ತು ಅಂತ. ನೀವು ಆ ತುಪ್ಪ ಹಾಕಿಲ್ಲ ಅಂದರೆ ಈ ಥರ ಹಲ್ವಾ ಥರ ಬರಲ್ಲ. ಎಷ್ಟೊತ್ತು ನಾವು ಈ ಹಲ್ವಾನ ಫ್ರೈ ಮಾಡಬೇಕು ಅಂತ ಅಂದರೆ ಅದು ತುಪ್ಪ ಬಿಟ್ಕೊಳ್ಳೋವರೆಗೂ ನೀವು ಫ್ರೈ ಮಾಡಲೇಬೇಕು. ಓವರಾಲ್ ಈ ಹಲ್ವಾ ಮಾಡೋಕ್ಕೆ ಎಷ್ಟೊತ್ತು ಬೇಕು ಅಂದರೆ ಒಂದು 1/2 hour to 40 minutes ಆದರೂ ಈಸಿಯಾಗೆ ಬೇಕೇ ಬೇಕು. ಅದು ಚೆನ್ನಾಗಿ ಟೇಸ್ಟಿಯಾಗಿ ಸಾಫ್ಟಾಗೆ ಬರಬೇಕು ಅಂದರೆ. ನೋಡಿ ಆವಾಗಲೇಗೂ ಇವಾಗಲೇಗೂ ಸ್ವಲ್ಪ ಥಿಕ್ನೆಸ್ ಬರ್ತಾಯಿದೆ. ಆವಾಗಲೇ ನಮಗೆ ಸ್ವಲ್ಪ ನೀರು ಥರ ಇತ್ತಲ್ವ. ನಾರ್ತ್ ಇಂಡಿಯನ್ಸ್ ಎಲ್ಲ ಒಂದು ಸ್ವಲ್ಪ ಸಣ್ಣಕ್ಕೆ ಉದ್ದಕ್ಕಿರೋ ಕೆಂಪಗಿರೋ ಕ್ಯಾರೆಟ್ನ ಯೂಸ್ ಮಾಡ್ತಾರೆ ಈ ಹಲ್ವಾ ಮಾಡೋಕ್ಕೆ. ನಾನು ನಾರ್ಮಲ್ ಕ್ಯಾರೆಟ್ನೇ ಯೂಸ್ ಮಾಡಿದ್ದೀನಿ, ಯಾಕಂದರೆ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಕ್ಯಾರೆಟ್ ಅಲ್ವಾ, ಕಣ್ಣಿಗೂ ಒಳ್ಳೆಯದು, ಮಕ್ಳಿಗೂ ಕೊಡ್ಬೋದು. ಆದರೆ ನೀವು ಒಕೇಶ್ನಲಿ ತಿನ್ನಿ, ಯಾಕಂದರೆ ಶುಗರ್ ಹಾಕಿರೋದ್ರಿಂದ. ನೋಡಿ ಇವಾಗ ಕನ್ಸಿಸ್ಟೆನ್ಸಿ ಬರ್ತಾ ಇದೆ. ಈ ಟೈಮಲ್ಲಿ ನೀವು ಅದನ್ನು ತಿರುಗಿಸ್ತಾನೆ ಇರಬೇಕು. ಇಲ್ಲಾಂದರೆ ಒಂದೇ ಒಂದು ಚೂರು ನೀವು ಬಿಟ್ಟರು ಅದು ಸ್ವಲ್ಪ ಸೀದೋಗೋ ಥರ ಆಗ್ಬಿಟ್ಟು ಸ್ಮೆಲ್ ಬಂದ್ಬಿಡುತ್ತೆ. ಸೊ ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಎಲ್ಲ ಒಂಥರ ಬೈಂಡ್ ಆಗಿದೆ ನಾವು ಹಾಕಿರೋ ಎಲ್ಲ ಐಟಮ್ಸ್. ಚೆನ್ನಾಗಿ ರೋಸ್ಟ್ ಆಗಿ ತುಪ್ಪ ಬಿಡೋದು ಒಂದೇ ಬಾಕಿ. ನೋಡಿ ಗ್ಲಾಸಿ ಟೆಕ್ಸ್ಚರ್ ಬರ್ತಾಯಿದೆ, ಮತ್ತು ಕಲರ್ದು ಕ್ಯಾರೆಟ್ದು ಕೂಡ ಚೇಂಜ್ ಆಗ್ತಾಯಿದೆ ಡಾರ್ಕಾಗಿ. ಸೊ ಇವಾಗ ಈ ಸ್ಟೇಜಲ್ಲಿ ನಾವು ಫಸ್ಟೇ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಆ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊಳ್ಳೋಣ. ನೋಡಿ ನಾನು ಎಲ್ಲನೂ ಹಾಕೋತಾ ಇದ್ದೀನಿ. ಇನಿಷಿಯಲ್ ಟೈಮಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಿಲ್ಲ ಅಂದರೆ ಅಥವಾ ಹಾಲು ಹಾಕಿ ಬೇಯಿಸುವಾಗ ಚೆನ್ನಾಗಿ ನಾವು ತಿರುಗಿಬಿಟ್ರೆ ಈ ಥರ ಲೇಯರಾಗಿ ಬರಲ್ಲ. ನೋಡಿ ಯಾವ ಥರ ಲೇಯರಾಗಿ ಬರ್ತಾಯಿದೆ. ಒಂಥರ ಪಾಯಸ ಥರ ಆಗಿಬಿಡುತ್ತೆ ನೀವು ಹಾಲು ಹಾಕಿದಾಗ ಚೆನ್ನಾಗಿ ತಿರುಗಿಸ್ಬಿಟ್ರೆ. ಇಲ್ಲಾಂದರೆ ತುಪ್ಪ ಹಾಕಿ ಸ್ಟಾರ್ಟಿಂಗಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿಲ್ಲ ಅಂದರೆ. ಇವಾಗ ಆಲ್ಮೋಸ್ಟ್ ತುಪ್ಪ ಬಿಟ್ಕೊಳ್ಳೋ ಸ್ಟೇಜಿಗೆ ಬರ್ತಾಯಿದೆ. ನೋಡಿ ನಿಮ್ಗೆ ಕಾಣಿಸ್ತಿದೆ. ಸೊ ನೋಡಿ ಇವಾಗ ತುಪ್ಪ ಬಿಟ್ಕೊಂಡಿದೆ, ಕಾಣಿಸ್ತಿದೆಯಾ ನಿಮಗೆ? ಸೊ ಈ ಥರ ತುಪ್ಪ ಬಿಟ್ಕೊಂಡ್ಮೇಲೆ ಹಲ್ವಾನ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಸೊ ನಾನು ಒಂದು ಪಾತ್ರೆ ತೊಗೊಂಡು ಹಾಕ್ಕೊತಾ ಇದ್ದೆ.
ಎಲ್ಲರಿಗೂ ಇಷ್ಟ ಆಗುವಂತಹ ಸ್ವಾದಿಷ್ಟವಾದ ಬಾಯಲ್ಲಿಟ್ಟರೆ ಕರಗುವ ಕ್ಯಾರೆಟ್ ಹಲ್ವಾ ರೆಡಿ. ನೀವು ಕೂಡ ಇದನ್ನ ಮನೇಲಿ ಪ್ರಯತ್ನಿಸಿ ಮತ್ತು ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ಹೇಳಿ. ಈ ಥರ ಡೆಕೋರೇಟ್ ಮಾಡಿ ನಿಮ್ಮ ಮನೆಯವ್ರಿಗೂ ಕೊಡಿ, ಇಷ್ಟಪಟ್ಟು ತಿಂತಾರೆ. ಹಾಗೆ ಈ ಡಿಶ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಬರ್ತೀನಿ.